ಜೂನಿಯರ್ ಕಾಲೇಜಿನ ಮೈದಾನದ ಆವರಣದಲ್ಲಿ ಯೋಗ ಬಂಧುಗಳೆಲ್ಲರೂ ಸೇರಿ ಪತಂಜಲಿ ಯೋಗ ಕೇಂದ್ರದ ಒಂದು ಸಹಯೋಗದಲ್ಲಿ ನಾವು ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನಾವು ನ್ಯಾಯಾಲಯದಿಂದ ನ್ಯಾಯಾಧೀಶರು ಎಲ್ಲರೂ ಸಹ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಯ ವತಿಯಿಂದ ಸಿಬ್ಬಂದಿಗಳು ಮತ್ತು ವಕೀಲ ಮಿತ್ರರು ಎಲ್ಲರೂ ಸಹ ಇಲ್ಲಿ ಹಾಜರಾಗಿ ನಾವು ಈ ದಿನ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಸಾಕಷ್ಟು 1 ಗಂಟೆಯ ಅವಧಿಯವರೆಗೆ ಯೋಗ ಮತ್ತು ಪ್ರಾಣಾಯಾಮವನ್ನು ಮಾಡಿದ್ದೀವಿ. ಇವತ್ತಿನ ದೈನಂದಿನ ಧಾವಂತದ ಜೀವನದಲ್ಲಿ ನಮಗೆಲ್ಲರಿಗೂ ಸಹ ಮನಸ್ಸು ಮತ್ತು ದೇಹದ ಆರೋಗ್ಯ ಬಹಳ ಮುಖ್ಯವಾಗಿರೋ ಕಾರಣ ನಾವು ಯೋಗದಲ್ಲಿ ಮತ್ತು ಧ್ಯಾನದಲ್ಲಿ ತೊಡಗಿರುವುದು ನಮಗೆ ಪ್ರಮುಖವಾಗಿ ಅಗತ್ಯವಾಗಿ ಬೇಕಾಗಿರುವಂತಹ ಒಂದು ಕ್ರಮ. ಹಾಗಾಗಿ ಎಲ್ಲರೂ ಸಹ ಯೋಗ ಮತ್ತು ಧ್ಯಾನದಲ್ಲಿ ತೊಡಗಿಕೊಳ್ಳುವ ಮೂಲಕ ತಮ್ಮ ದೇಹವನ್ನು ಮತ್ತು ಮನಸ್ಸನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳುವ ಮೂಲಕ ಜೀವನದಲ್ಲಿ ಶಿಸ್ತನ್ನು ರೂಢಿಸಿಕೊಳ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಎಲ್ಲರನ್ನು ಕೇಳ್ಕೊಳ್ತೇನೆ. ಪ್ರತಿದಿನವೂ ಸಹ ಇವತ್ತಿಗೂ ಎಲ್ಲರೂ ಸಹ ನಾವು ನಮ್ಮ ಉದ್ಯೋಗದ ಹಿಂದೆ, ಹಣದ ಹಿಂದೆ, ಸಂಪಾದನೆಯ ಹಿಂದೆ ಸಮಯವನ್ನು ಮೀರಿ ಧಾವಂತದಲ್ಲಿ ಓಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು ಮನುಷ್ಯರಾಗಿ ನಮ್ಮ ದೇಹವನ್ನ ಮತ್ತು ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ಳುವಂತಹ ಕಡೆಗೆ ಗಮನವನ್ನ ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನಮಗೆ. ಸೊ ಆದ್ರಿಂದ ಈ ಒಂದು ಸಮಯದ ಅವಕಾಶದ ಮಿತಿಯಲ್ಲಿ ನಾವು ನಮ್ಮ ಮನಸ್ಸನ್ನ ಮತ್ತು ದೇಹವನ್ನ ಒಂದು ಸ್ಥಿತಿಯಲ್ಲಿ ಮಿತಿಯಲ್ಲಿ ಇಟ್ಕೊಳ್ಳುವಂತಹ ಕಡೆಗೆ ಗಮನವನ್ನು ಕೊಡುವ ಮೂಲಕ ನಮ್ಮ ಆಯಸ್ಸು ಆರೋಗ್ಯ ಉತ್ತಮ ರೀತಿಯಲ್ಲಿ ಇರುವ ಹಾಗೆ ಕಾಪಾಡಿಕೊಂಡು ಹೋಗಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಪ್ರತಿಯೊಬ್ಬರೂ ಸಹ ನಮ್ಮ ಆರೋಗ್ಯವನ್ನ ಉತ್ತಮ ರೀತಿಯಲ್ಲಿ ನೋಡ್ಕೊಂಡು ಹೋಗೋದ್ರಿಂದ ನಮ್ಮ ಜೀವನ ಸಹ ಉತ್ತಮವಾಗಿ ನಡ್ಕೊಂಡು ಹೋಗುತ್ತೆ. ಯೋಗ ಅಂದ್ರೆ ಶಿಸ್ತು ಅನ್ನೋದು ಪ್ರಮುಖವಾಗಿ ತಿಳ್ಕೊಬೇಕಾದಂತಹ ವಿಚಾರ. ಸೊ ಯೋಗ ಮಾಡುವ ನಾವೆಲ್ಲರೂ ಸಹ ಇಷ್ಟೊತ್ತು ಅಂಜನ್ ಸರ್ ಅವರು ಕೊಟ್ಟಂತಹ ನಿರ್ದೇಶನದ ಮೇರೆಗೆ ಎಷ್ಟು ಶಿಸ್ತಿನಿಂದ ಒಂದು ಈ ಯೋಗಾಭ್ಯಾಸವನ್ನ ಮಾಡ್ಕೊಂಡು ಬಂದ್ವಿ ಅನ್ನೋದೇ ಯೋಗ ಅಂದ್ರೆ ಶಿಸ್ತು ಅನ್ನೋದನ್ನ ಅರ್ಥ ಮಾಡಿಸುತ್ತೆ. ನಾವೆಲ್ಲರೂ ಸಹ ಯೋಗ ಮತ್ತು ಧ್ಯಾನದ ಕಡೆಗೆ ಗಮನ ಕೊಡುವ ಮೂಲಕ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಇದನ್ನ ಒಂದು ಕಾರ್ಯಕ್ರಮದ ಮೂಲಕ ನಾನು ನಮ್ಮೆಲ್ಲರಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಈ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತೇನೆ. ವಿಶ್ವ ಯೋಗ ದಿನಾಚರಣೆ ಎಂದು ಗುಬ್ಬಿ ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ವ್ಯವಸ್ಥಿತವಾಗಿ ಏರ್ಪಡಿಸಿರ್ತಕ್ಕಂಥ ಈ ಒಂದು ಯೋಗ ಸಮಾರಂಭದಲ್ಲಿ ನಮ್ಮ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಹಾಗೂ ಸಹ ನ್ಯಾಯಾಧೀಶರುಗಳು ಭಾಗವಹಿಸಿದರು. ಹಾಗೂ ನಮ್ಮ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸುದರ್ಶನ್ ಭಾಗವಹಿಸಿದರು. ಹಾಗೂ ನಮ್ಮ ತಾಲ್ಲೂಕು ದಂಡಾಧಿಕಾರಿಗಳಿರ್ತಂಥ ತಹಸೀಲ್ದಾರ್ ಆರತಿ ಮೇಡಮ್ನವರು ಕೂಡ ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಲ್ಲಪ್ಪಣ್ಣನವರು ಆಗಮಿಸಿದರು, ಅವರು ಕೂಡ ಭಾಗವಹಿಸಿದರು. ರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ಥೀಮ್ ಇಟ್ಕೊಂಡಿರುತ್ತೆ. ಈಗ 2026ರಲ್ಲಿ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಸಂಗಮನ ಒಂದು ಥೀಮ್ ಅಡಿಯಲ್ಲಿ ನಾವು ಈ ದಿನ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡಿ ಎಲ್ಲರೂ ಸಂತಸ ಪಟ್ಟಿದ್ದೀವಿ. ಹರಿ ಓಂ.